ಈ ಮುಷ್ಕರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ವಿಪಕ್ಷ ನಾಯಕರು ಕೂಡ ಮಾತನಾಡೋಕೆ ಶುರು ಮಾಡಿದ್ದಾರೆ. ಸಿಎಂ ನಿದ್ದೆ ಮಾಡೋದು ಬಿಟ್ಟು ಎದ್ದೇಳಬೇಕು ಅಂತ ವಿಪಕ್ಷ ನಾಯಕ ಅಶೋಕ್ ಹೇಳಿರೋದು. ಸಾರಿಗೆ ನೌಕರರನ್ನ ಕರೆದು ಸಿಎಂ ಮಾತನಾಡಬೇಕು, ನಿದ್ದೆಯಿಂದ ಏಳಬೇಕು ಸಿಎಂ ಅಂತ, ಕೂಡಲೇ ಸಮಸ್ಯೆ ಬಗೆಹರಿಸುವಂತ ಕೆಲಸವನ್ನ ಮಾಡಬೇಕು ಅಂತ ವಿಪಕ್ಷ ನಾಯಕ ಅಶೋಕ್ ಹೇಳಿದ್ದಾರೆ. ಕೂಡಲೇ ಸಮಸ್ಯೆ ಬಗೆಹರಿಸುವಂತ ಕೆಲಸ ಸರ್ಕಾರದ ಕಡೆಯಿಂದ ಆಗಬೇಕು, ಸಿಎಂ ಕಡೆಯಿಂದ ಆಗಬೇಕು ಅಂತ ಅಶೋಕ್ ಹೇಳಿದ್ದಾರೆ. ಎಲ್ಲಾ ಪಕ್ಷಗಳ ಸರ್ಕಾರಗಳಿದ್ದಂತಹ ಸಂದರ್ಭದಲ್ಲೂ ಸಾರಿಗೆ ನೌಕರರು ಪ್ರತಿಭಟನೆ ಮಾಡಿರೋದು ನಾವು ನೋಡಿದ್ದೀವಿ. ವಿಪಕ್ಷ ನಾಯಕರದ್ದು ಇದೇ ರೀತಿ ಹೇಳಿಕೆ ಇರುತ್ತೆ. ಅಶೋಕ್ ಕೂಡ ಅದನ್ನೇ ಈಗ ಮುಂದುವರಿಸಿದ್ದಾರೆ. ಕೂಡಲೇ ಸರ್ಕಾರ ಮುಖ್ಯಮಂತ್ರಿ ನಿದ್ದೆ ಮಾಡೋದು ಬಿಟ್ಟು, ಸೋಮಾರಿತನ ಬಿಟ್ಟು ಅವ್ರನ್ನ ಕರೆದು ಇಮಿಡಿಯೇಟಾಗಿ ಪ್ರಾಬ್ಲಮ್ ಸಾಲ್ವ್ ಮಾಡಿ. ಇಲ್ಲ ನಿಮ್ಮ ಕೈಲಿ ಆಗಲ್ಲ ಅಂದರೆ ಅಧಿಕಾರ ಬಿಟ್ಟು ಮನೆ ಕಡೆ ಹೋಗಿ, ನಮ್ಗೆ ಯೋಗ್ಯತೆ ಇಲ್ಲ ಅಂತಂದರೆ ಮನೆಗೆ ಹೋಗಿ. ಇಲ್ಲ ಅಂದರೆ ಸಾರ್ವಜನಿಕರಿಗೆ ತೊಂದರೆ ಕೊಡೋಕ್ಕೋಸ್ಕರ ಜ್ಞಾನ ಇಲ್ವಾ ನಿಮಗೆ? ಒಂದು ವಾರದಿಂದ ಏನು ಮಾಡ್ತಾಯಿದ್ರಿ? ಅವ್ರು ಕರೆದು ಮಾತಾಡಿ, ಅಟ್ಲೀಸ್ಟ್ ಅವ್ರದ್ದು ಎಷ್ಟು ಬೇಡಿಕೆ ಈಡೇರಿಸ್ತೀರಿ, ಎಷ್ಟು ಕೊಡ್ತೀರಿ, ಒಂದು ಫಾರ್ಮುಲಾ ಆದರೂ ಮಾಡಿ ಕೊಡಬೇಕಾಯ್ತು. ಅದನ್ನು ಮಾಡದೆ ಸಾರ್ವಜನಿಕರಿಗೆ ತೊಂದರೆ ಕೊಡ್ತಾಯಿದ್ದೀರಾ. ಈ ಶಾಪ ನಿಮಗೆ ತಟ್ಟುತ್ತೆ. ಈ ಸರ್ಕಾರ ಪಾಪರಾಗಿರೋ ಸರ್ಕಾರ, ಖಜಾನೆ ಖಾಲಿಯಾಗಿರೋ ಸರ್ಕಾರ ಈ ಒಂದು ಬೇಡಿಕೆಯನ್ನು ಈಡೇರಿಸಬೇಕು ಅಂತೇಳಿ ಆಗ್ರಹವನ್ನು ಮಾಡ್ತೇವೆ. ಕೂಡಲೇ ಸರ್ಕಾರ ಮುಖ್ಯಮಂತ್ರಿ ನಿದ್ದೆ ಮಾಡೋದು ಬಿಟ್ಟು, ಸೋಮಾರಿತನ ಬಿಟ್ಟು ಅವ್ರನ್ನ ಕರೆದು ಇಮಿಡಿಯೇಟಾಗಿ ಪ್ರಾಬ್ಲಮ್ ಸಾಲ್ವ್ ಮಾಡಿ. ಇಲ್ಲ ರಾಜ್ಯದಲ್ಲಿ ಇವತ್ತು ಬಸ್ಗಳ ಓಡಾಟ ಇಲ್ಲ, ಮಹಿಳೆಯರಿಗೆ ಫ್ರೀ ಬಸ್ ಅಂತ ಹೇಳಿತ್ತಲ್ಲ, ಪ್ರತಿದಿನ ಫ್ರೀ ಬಸ್, ಇವತ್ತು ಬಸ್ ಕಟ್ಟು. ರಾಜ್ಯ ಸರ್ಕಾರ ಹೇಳ್ತಾ ಇತ್ತು ನಾವು ಪಾಪರಾಗಿಲ್ಲ, ಸರ್ಪ್ಲಸ್ ಹಣ ಇದೆ, ಹಣ ಕೊಳಿತಾ ಇದೆ, ಖಜಾನೆ ತುಂಬಿ ಆಚೆ ಹೋಗ್ತಾ ಇದೆ, ನಮ್ಮ ಖರ್ಚು ಮಾಡೋಕ್ಕೆ ದಾರಿ ಇಲ್ಲ ಅಂತ ಸಿದ್ದರಾಮಯ್ಯನವರು ಪದೇ ಪದೇ ಹೇಳ್ತಾ ಇದ್ರು. ಮಿಸ್ಟರ್ ಸಿದ್ದರಾಮಯ್ಯನವರೇ, ನಾವು ನಮ್ಮ ಸರ್ಕಾರ ಇದ್ದಾಗ, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ, ನಾನು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದೆ, 15% ಹೈಕ್ ಮಾಡಿದ್ರು. 15 ಒಂದೇ ಸರಿ. ಆ ಕಾಲದಲ್ಲಿ 10-12 ವರ್ಷದ ಹಿಂದೆ 480 ಕೋಟಿ ಕೊಟ್ಟಿದ್ದೀನಿ. ಇವತ್ತು ಅದರ ಲೆಕ್ಕ ಹಾಕಿದ್ರೆ 1200 ಕೋಟಿ ಅಷ್ಟಾಗುತ್ತೆ. ಅವರೆಲ್ಲ ಬೇಡಿಕೆ, ಯಾವ ಬೇಡಿಕೆನೂ ಅವತ್ತು ತೀರಿಸಿದ್ದೀರಿ ನಾವು. ಪ್ರತಿಯೊಂದು ಬೇಡಿಕೆನ ನಾವು ಕೊಟ್ಟಿದ್ದೀರಿ. ಈಗ ಎವ್ರಿ 4 ಇಯರ್ಸು ಅದನ್ನು ಕೊಡಬೇಕು ಅವರಿಗೆ. ರಾಜ್ಯದಲ್ಲಿ ಇವತ್ತು ಬಸ್ಗಳ ಓಡಾಟ ಇಲ್ಲ, ಮಹಿಳೆಯರಿಗೆ ಫ್ರೀ ಬಸ್ ಅಂತ ಹೇಳಿತ್ತಲ್ಲ, ಪ್ರತಿದಿನ ಫ್ರೀ ಬಸ್,